ಜಗಜ್ಯೋತಿ ಬಸವೇಶ್ವರ ಪ್ರತಿಮೆಗೆ ಪೂಜೆ ಮಾಲಾರ್ಪಣೆಯನ್ನ ಮಾಡಲಾಗಿರುವಂಥದ್ದು. ಯಲಹಂಕದ ಕಚೇರಿಯ ಆವರಣದಲ್ಲಿರುವಂತಹ ಬಸವೇಶ್ವರ ಪ್ರತಿಮೆ ಶ್ರೀ ರೇಣುಕಾಚಾರ್ಯ ಮತ್ತು ಶ್ರೀ ಬಸವೇಶ್ವರ ರಥದ ಮೆರವಣಿಗೆಯನ್ನ ಮಾಡಲಾಗಿರುವಂಥದ್ದು. ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭಾದಿಂದ ಮೆರವಣಿಗೆಯನ್ನ ಮಾಡಲಾಗಿದೆ. ಯಲಹಂಕ ಲಿಂಗಾಯತ ಸಮನ್ವಯ ಸಮಿತಿಯಿಂದ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು. ಯಲಹಂಕ ಬಸ್ ನಿಲ್ದಾಣದಿಂದ ಮೆರವಣಿಗೆ ಹೊರಟಿದೆ, ರಥದ ಮೆರವಣಿಗೆ. ಇನ್ನು ಯಲಹಂಕ ಉಪನಗರ ಡೈರಿ ಸರ್ಕಲ್ನವರೆಗೂ ರಥದ ಮೆರವಣಿಗೆ ಸಾಗಿದೆ. ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಯುಗಮಾನೋತ್ಸವ, ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವಗಳ ಆಚರಣೆಯಲ್ಲಿ ಒಂದು ಸಂಜೆ 5ಕ್ಕೆ ಯಲಹಂಕ ಉಪನಗರ ನಿಸರ್ಗ ಮೈದಾನದಲ್ಲಿ ಇದರ ಒಂದು ವೇದಿಕೆಯ ಕಾರ್ಯಕ್ರಮಗಳು ಕೂಡ ಜರುಗಲಿದೆ. ಸಂಜೆ 5ರ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಆಗಮಿಸುವಂತಹ ಸಾಧ್ಯತೆ ಇದೆ. ಸಂಜೆಯ ವೇದಿಕೆಯ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರುವಂತಹ ಸಾಧ್ಯತೆ ಕೂಡ ಇದೆ. ಯಲಹಂಕ ಶಾಸಕ ವಿಶ್ವನಾಥ್ ಮತ್ತು ಯಡಿಯೂರಪ್ಪ ಚಾಲನೆಯನ್ನ ನೀಡಲಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯಲಹಂಕ ಕ್ಷೇತ್ರ ಘಟಕದ ವತಿಯಿಂದ ಯಲಹಂಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳನ್ನ ಸೇರಿಸಿಕೊಂಡು ಸಮನ್ವಯ ಸಮಿತಿ ಅಂತ ನೇತೃತ್ವದಲ್ಲಿ ಮಾಡಿಕೊಂಡು ನಾವು ಆ ಬಸವ ಜಯಂತಿ ದಿನ ನಾವು ಆಯಾ ಗ್ರಾಮಗಳಲ್ಲಿ ನಾವು ವಿಜೃಂಭಣೆಯ ಬಸವ ಜಯಂತಿಯನ್ನು ಮಾಡ್ತೇವೆ. ಆನಂತರ ನಾವು ಮೇ ತಿಂಗಳಲ್ಲಿ ಬರತಕ್ಕಂಥ ಮುಂದಿನ ದಿನಗಳಲ್ಲಿ ಯಲಹಂಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣರನ್ನು ಸೇರಿಸಿಕೊಂಡು ಶಾಸಕರ ನೇತೃತ್ವದಲ್ಲಿ ನಾವು ಒಂದು ಸಮಿತಿ ಸಭೆಯನ್ನು ಮಾಡಿಕೊಂಡು ನಂತರ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಬಸವಣ್ಣವ್ರು ಮಾಡಿರ್ತಕ್ಕಂಥ ವಚನ ನಾವು ಎಲ್ರಿಗೂ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶ ಮತ್ತು ನಮ್ಮ ಸಾಹಿತ್ಯ ಸಂಸ್ಕೃತಿ ನಮ್ಮ ಬೆಳೀಲಿ ಅನ್ನೋ ಉದ್ದೇಶ, ನಮ್ಮ ಮುಂದಿನ ಪೀಳಿಗೆಗೆ ಇರಬೇಕು ಅನ್ನೋ ಉದ್ದೇಶ. ಇದು ಒಂದು ರೀತಿ ಜಾತ್ಯತೀತವಾಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಇವರೆಲ್ಲರೂ ಕೂಡ ಮಹಾನ್ ವ್ಯಕ್ತಿಗಳು, ಯಾರು ಕೂಡ ಜಾತಿಯಿಂದ ಗುರುಸೋದಲ್ಲ, ಅವ್ರು ಮಾಡಿರೋ ಕೆಲಸಗಳಿಂದ ನಾವು ಗುರುತಿಸ್ಕೋಬೇಕಾಗತ್ತೆ. ಅದೇ ರೀತಿ ನಾವು ಈ ದಿನ ಒಂದು ನಾವು ಯಲಹಂಕ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಇದು ಒಂದೇ ನಿಮಿಷ ರೇಣುಕಾಚಾರ್ಯ ಮಹಾರಾಜ್ ಕಿ ಜೈ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ.